ಅದನ್ನು ಕೇಳಿದ ಶತ್ರುಘ್ನನು, ಅಣ್ಣ, ನಾನು ರಾಜ್ಯವನ್ನಾಳುವುದು ಯಾವ ಕಾಲಕ್ಕೂ ಸಲ್ಲದು. ನೀನೇ ಅಪ್ಪಣೆ ಇತ್ತೆ ಎಂದು ಮಾತ್ರ ಮಧುರೆಯಲ್ಲಿ ನಿನ್ನ ಆಜ್ಞೆಯಂತೆ ಏನೋ ತಿಳಿದಂತೆ ಆ ಕೆಲಸವನ್ನು ಮಾಡುತ್ತಾ ಬಂದೆನು. ನೀನಿಲ್ಲದೆ ಮುಂದೆ ಅರಕ್ಷಣವೂ ಬದುಕಿರಲು ನನ್ನಿಂದ ಸಾಧ್ಯವಿಲ್ಲ. ಯಾವ ಕಷ್ಟವೇ ಬಂದರೂ ಪರಿಹಾರಕರ್ತನಾದ ನೀನಿರುವೆ ಎಂದೇ ಇಷ್ಟು ದಿನ ನಾನು ಸುಮ್ಮನಿದ್ದೆ. ಅಲ್ಲದಿದ್ದರೆ ಅಯೋಧ್ಯೆಯ ಮಹಾರಾಜ್ಞೆಯು ದೇಸಿಗರಂತೆ ಋಷ್ಯಾಶ್ರಮದಲ್ಲಿ ಮಕ್ಕಳನ್ನು ಹಡೆದಾಗ ಅಲ್ಲೇ ಇದ್ದು ಅದನ್ನು ನೋಡಿದ ನಾನು ಆಗಲೇ ಪ್ರಾಣವನ್ನು ಬಿಡಬೇಕಾಗಿತ್ತು. ಅಲ್ಲದಿದ್ದರೂ ವಾಲ್ಮೀಕಿಯರನ್ನು ಪ್ರಾರ್ಥಿಸಿ ನಮ್ಮ ಅಶ್ವಮೇಧಕ್ಕೆ ಆಕೆಯು ತನ್ನ ಮಕ್ಕಳೊಂದಿಗೆ ಬರುವಂತೆ ಮಾಡಿ ಅಲ್ಲಿ ಆ ರೀತಿಯಾದಾಗ ಮತ್ತೆ ನಾನು ಉಳಿಯುವುದು ಯಾಕಾಗಿ? ನನ್ನಿಂದಾಗತಕ್ಕದ್ದೇನಿದೆ? ನನಗೂ ಆಗಬೇಕಾದದ್ದೇನಿದೆ? ನೀನು ಕೃಪೆ ಇಟ್ಟು ಮನ್ನಿಸುವುದಾದರೆ ನನ್ನನ್ನು ನಿನ್ನೊಂದಿಗೆ ಕರೆದೊಯ್ಯುವುದೊಂದು ಮಾತ್ರ ಬೇಕಾಗಿದೆ. ಅಣ್ಣ, ದಯವಿಟ್ಟು ಅಟ್ಟು ಮಾಡು ಎಂದು ಹೇಳಿ ತನ್ನಣ್ಣನ ಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು ಅವನನ್ನೆತ್ತಿ ಮುದ್ದಿಸಿ, ನಿನ್ನಿಷ್ಟದಂತೆಯೇ ಆಗಲಿ ಕಂದ ಎಂದು ನಿಟ್ಟುಸಿರನ್ನು ಬಿಟ್ಟನು. ಮತ್ತೆ ಸೂರ್ಯೋದಯವಾದ ಕೂಡಲೇ ಶ್ರೀರಾಮನು ಪೂಜ್ಯರಾದ ವಸಿಷ್ಠರನ್ನು ಮಂತ್ರಿಯಾದ ಸುಮಂತ್ರನನ್ನು ಕರೆಯಿಸಿಕೊಂಡು ಏಕಾಂತವಾಗಿ ತನ್ನ ಮಹಾಪ್ರಸ್ಥಾನದ ಬಯಕೆಯನ್ನು ಮುಂದಿಟ್ಟನು. ಹಾಗೆಯೇ ಭರತ ಶತ್ರುಘ್ನರ ವಾಂಛಿತವನ್ನು ನಿವೇದಿಸಿಕೊಂಡನು. ಅಲ್ಲದೆ ತನಗೆ ಅನುಜ್ಞೆಯನ್ನು ನೀಡಬೇಕೆಂದು ಪ್ರಾರ್ಥಿಸಿಕೊಂಡನು. ಸುಮಂತ್ರನು ಏನನ್ನೂ ಆಡಲಾರದೆ ವಸಿಷ್ಠರನ್ನೇ ನೋಡತೊಡಗಿದನು. ವಸಿಷ್ಠರು ಕ್ಷಣಕಾಲ ಧ್ಯಾನಸ್ಥರಾದಂತೆ ಮೇಲೆ ನೋಡಿ ಒಮ್ಮೆ ಮುಗುಳ್ನೊಗವನ್ನು ಸೂಸಿದರು. ಹಾಗೆಯೇ, ನಿಜ, ನಿನ್ನ ಮಾತು ಯಥಾರ್ಥವೇ ಆಗಿದೆ. ನಾವದನ್ನು ಅಷ್ಟೊಂದು ಎಣಿಸಿಕೊಂಡಿರಲಿಲ್ಲ. ಮಾನವ ದೇಹವಾದುದರಿಂದ ಅದು ಸದಾ ಸುಖ ದುಃಖಗಳಿಂದ ಪೀಡಿಸಲ್ಪಡುತ್ತಿರುವುದು ಸಹಜ. ಆ ಶೀತೋಷ್ಣಗಳ ಬಾಧೆಯಿಂದ ಬಳಲುವ ದೇಹವು ಎಷ್ಟು ದಿನ ಅದರಲ್ಲಿಯ ಆತ್ಮಕ್ಕೆ ಅವಲಂಬನವನ್ನು ನೀಡಬಲ್ಲದು? ಹಿರಿದಾಗಿ ಬೆಳೆದಿರುವ ನಿನ್ನ ಆತ್ಮಶಕ್ತಿಯನ್ನು ಹೊತ್ತು ಬಾಳಲು ಈ ಮನುಷ್ಯ ದೇಹಕ್ಕೆ ಎಲ್ಲಿದೆ ಶಕ್ತಿ? ಆದುದರಿಂದಲೇ ಹೀಗಾಗಲು ಕಾರಣವಾಯಿತು. ಮಾನವ ಧರ್ಮವನ್ನೇ ಎತ್ತಿ ಕಟ್ಟಿದ ನೀನು ಆ ದೇಹಧರ್ಮವನ್ನು ಬಿಡದೆ ವ್ಯಾಕುಲಚಿತ್ತನಾದುದು ಆಶ್ಚರ್ಯವಲ್ಲ. ಎಲ್ಲವನ್ನೂ ಬಿಟ್ಟವರು ಕೂಡ ಒಮ್ಮೆಮ್ಮೆ ಇಂತಹ ಸುಖ ದುಃಖಗಳಿಗೆ ವಶರಾಗಿ ಹೋಗುವುದಿದೆ. ನೀನಂತೂ ಆದರ್ಶ ಕೌಟುಂಬಿಕನಾಗಿ ಅಂತೆಯೇ ಮಹಾರಾಜನಾದವನು. ನಿನ್ನನ್ನು ನಿನ್ನ ಸುಖ ದುಃಖಗಳು ಎಂತು ಬಿಟ್ಟಾವು? ದುಡಿದು ದಣಿದ ಕೈಕಾಲುಗಳು ವಿಶ್ರಾಂತಿಯನ್ನು ಪಡೆಯಲು ಬಯಸಿದಂತೆ ನಿನಗೂ ಈ ಪಾಡು ಸಾಕೆನ್ನಿಸಿದೆ. ಯಾವುದೋ ಒಂದು ಕಾಲದಲ್ಲಿ ನೀನು ಜನ್ಮಗ್ರಹಣ ಮಾಡಬೇಕೆಂದು ಬಹುಮಂದಿಯ ಆಸೆಯು ಬಹುರೂಪದಲ್ಲಿ ಕಾಣಿಸಿಕೊಂಡು ಕಾಯುತ್ತಿತ್ತು. ಅಂತೆಯೇ ನೀನು ಜನ್ಮಿಸಿದೆ. ಹುಟ್ಟುವಾಗಲೂ ಇತರರಂತೆ ಮರಣವನ್ನು ಹೊತ್ತುಕೊಂಡೇ ಹುಟ್ಟಿರುವೆ. ಅದನ್ನು ಮೀರಲು ನಿನ್ನಿಂದಲೂ ಸಾಧ್ಯವಾಗಲಿಲ್ಲ. ಆ ಬಯಕೆಯೂ ನಿನಗಿಲ್ಲ. ಎಲ್ಲ ಜನರ ಆಸೆಗಳು ಪೂರೈಸಲ್ಪಟ್ಟವು. ಈಗ ಅದೇ ಕಾಲವು. ನೀನು ಸಾಕು ಎನ್ನುವಂತಿದೆ. ಅಂತೆಯೇ ಕೆಲ ಕಾರಣಗಳಿಂದ ನಿನಗೆ ಜಿಗುಪ್ಸೆಯುಂಟಾಗಿ ವೈರಾಗ್ಯವು ಮೂಡಿದೆ. ಇದು ಸ್ವಾಭಾವಿಕವಾದುದು. ಪುರುಷೋತ್ತಮನಾದ ನೀನು ಅದೇ ಗುಣಗಳಿಂದ ಬೆಳಗಿ ಬಾಳಿ ಬೆಳಗುವ ಎಲ್ಲ ಬಾಳಿನ ಬೆಳಕಾಗಿ ರಂಜಿಸಿದೆ. ನಿನ್ನ ಜೀವನವು ಸಾರ್ಥಕವಾಗಿದೆ. ಇನ್ನು ಈ ಭವದ ಬಂಧನದಲ್ಲಿ ತೊಳಲುತ್ತಿರಲು ನಾವು ಪ್ರೋತ್ಸಾಹಿಸತಕ್ಕವರಲ್ಲ. ನಿನ್ನ ಮನಸ್ಸು ಹೇಗಿದೆಯೋ ಹಾಗೇ ನಡೆಯುವುದು ಮುಖ್ಯ ಎಂದು ಅಪ್ಪಣೆ ಕೊಡಿಸಿದರು. ಕೇಳಿದ ಶ್ರೀರಾಮನಿಗೆ ಪೂರ್ಣ ಸಂತೋಷವು ಮೂಡಿಬಂತು. ಅಂತೆಯೇ ವಸಿಷ್ಠರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದನು. ಮತ್ತೆ ಶೀಘ್ರವಾಗಿ ಮುಂದಿನ ಕಾರ್ಯಕ್ಕೆ ಸಿದ್ಧತೆಯು ಭರದಿಂದ ಸಾಗತೊಡಗಿತು. ಶ್ರೀರಾಮನು ಹನುಮಂತನಲ್ಲಿ ತನ್ನ ವಾಂಛಿತವನ್ನು ಮುಂದಿಟ್ಟಾಗ, ಸ್ವಾಮಿಯ ಚಿತ್ತ, ನನಗೆ ಹೇಗೂ ಈ ಪ್ರಪಂಚದಲ್ಲಿ ಬಿಡುಗಡೆ ಇಲ್ಲ. ಹೇಗಿದ್ದರೂ ಪೂಜ್ಯರಾದ ವಾಲ್ಮೀಕಿಯರ ದಿವ್ಯ ಚರಿತಾಮೃತವು ಕೀರ್ತಿಸಲ್ಪಟ್ಟಿದೆ. ಅದೇ ಅಮರ ಕಾವ್ಯದಲ್ಲಿ ಕವಿಕಾವ್ಯ ಸಿದ್ಧಿಯ ಮೂಲಮಂತ್ರವು ನಿತ್ಯ ದರ್ಶನಾತ್ಮಕವಾಗಿ ಸುಸ್ವರೂಪವನ್ನು ತಳೆದಿದೆ. ಓ ದಯಾಮಯನೇ, ಪಾರ್ಥಿವ ದೇಹವಿದು ಕಣ್ಮರೆಯಾದರೂ ವಾಲ್ಮೀಕಿಯರ ಕಾವ್ಯ ದೇಹದಲ್ಲಿದ್ದು ಜಗತ್ತಿಗೆಲ್ಲ ನೀನು ನಿನ್ನ ದಿವ್ಯ ದರ್ಶನವನ್ನು ಕರುಣಿಸುತ್ತಿರುವೆ. ಮುಂದೆ ಜಗತ್ತಿಗೆ ಅನುಭವದಲ್ಲಿ ನೀನು ಆಗಮ್ಯನೇ ಆಗಿದ್ದರು ಆ ಸತ್ಕಾವ್ಯ ಸ್ವರೂಪದಿಂದ ಭಾವನಾಗಮ್ಯವಾಗಿ ರಂಜಿಸಬಲ್ಲದೆಂಬುದು ಸತ್ಯವು. ತಂದೆ ಮಕ್ಕಳ, ಅಣ್ಣ ತಮ್ಮಂದಿರ, ಗಂಡ ಹೆಂಡಿರ,
ರಾಜ್ಯ ರಾಜರ ಹಾಗೂ ಸೇವೆಯ ಸೇವಕರ ಅನ್ಯೋನ್ಯ ವ್ಯವಹಾರ ಸಂಬಂಧಗಳಲ್ಲಿ ಮುಂದೆ ಎಂದಾದರೂ ಮೂಡಬಹುದಾದ ಯಾವತ್ತೂ ಸಮಸ್ಯೆಗಳನ್ನೇ ಸುಲಭವಾಗಿ ಪರಿಹಾರ ಮಾಡಬಲ್ಲ ನಿನ್ನ ನಡವಳಿಯ ಮೇಲ್ಪಂಕ್ತಿಯೇ ಆ ದಿವ್ಯ ಕಾವ್ಯ ತರಂಗಿಣಿಯ ಪುಣ್ಯ ತೀರ್ಥೋದಕವಾಗಿದೆ. ಅದರ ಒಂದೊಂದೇ ಹನಿಯನ್ನಾದರೂ ಮೊಗೆದು ಚಪ್ಪರಿಸಿಕೊಂಡ ಪ್ರಾಪಂಚಿಕನು ಪಾವನಗೊಳ್ಳಲೆಂದು ಆ ಹರಕೆಯ ಪೂರ್ಣ ಸಿದ್ಧಿಗಾಗಿ ಓ ಸ್ವಾಮಿ, ಪತಿತ ಪಾವನನಾದ ನಿನ್ನ ಪಾದಾರವಿಂದಗಳನ್ನು ಅಹರ್ನಿಶವೂ ನಾನು ಪ್ರಾರ್ಥಿಸುತ್ತಾ ಆ ಮೂಲಕ ನಿನ್ನ ಸೇವೆಯನ್ನು ಸಾರ್ಥಕಗೊಳಿಸಲು ಪೂರ್ಣಾನುಗ್ರಹವನ್ನು ಒಲಿದಿತ್ತು ರಕ್ಷಿಸು ಎಂದು ಆಂಜನೇಯನು ಕೈಜೋಡಿಸಿ ಬೇಡಿಕೊಂಡು ಶ್ರೀರಾಮನ ಪಾದಗಳಲ್ಲಿ ತನ್ನ ನೊಸಲನ್ನು ಚಾಚಿದನು. ಶ್ರೀರಾಮನು ಅತ್ಯಂತ ವಾತ್ಸಲ್ಯದಿಂದ ಅವನನ್ನೆತ್ತಿ, ಆಂಜನೇಯ, ಹೇಗಿದ್ದರೂ ನಮ್ಮ ನಡವಳಿಕೆ ಮುಂದೆ ಪ್ರತ್ಯಕ್ಷದರ್ಶಿಯಾಗಿರುವವನು ನೀನೊಬ್ಬನೇ. ಭೃತ್ಯನೋ ಭಕ್ತನೋ ಬಾಂಧವನೋ ಯಾವನೇ ನೀನಾಗಿರು, ನಮ್ಮವನೆನ್ನುವುದು ಮುಖ್ಯ. ನಿನ್ನ ಹೃದಯಾಂತರಂಗದಿಂದ ಈಗ ಮೂಡಿಬಂದಿರುವ ಬಯಕೆಯಂತೆ ನೀನು ನಿನಗಾಗಿ ಬೇಡುತ್ತಿರುವುದು ಜಗತ್ತಿನ ಹಿತವನ್ನು ಅಷ್ಟೇ. ಅಪ್ಪ, ಪ್ರಾಪಂಚಿಕರು ಪಾವನಗೊಳ್ಳುವುದಕ್ಕಾಗಿ ಅದೇ ಹರಕೆಯನ್ನು ಹೊತ್ತು ಹಾರೈಸಿ ಪ್ರಾರ್ಥಿಸುತ್ತಾ ಇರುವುದು ಮುಂದದು ನಮ್ಮ ಸೇವೆಯೆಂದು ನೀನು ಬಗೆದಿರುವೆ. ಅದೇ ವಿಶ್ವಾಸವು ನನ್ನಲ್ಲಿದೆ. ನಾವೇ ಇದ್ದು ಮಾಡಿ ತೋರಿಸುವುದನ್ನು ನಾವಿಲ್ಲದೇ ಇದ್ದರೂ ಇದ್ದಂತೆಯೇ ಎಂಬಂತಾಗುವುದು ಸಹಜವು. ಅದಕ್ಕೂ ಹೆಚ್ಚು ನಮಗೆ ಬೇಕಾದುದೇನು? ನಮ್ಮ ರಾಜ್ಯಭಾರದ ಹೊಣೆಯನ್ನು ನಿರ್ವಹಿಸಲು ನಮ್ಮ ಉತ್ತರಾಧಿಕಾರಿಗಳನ್ನು ಪೂಜ್ಯರಾದ ವಾಲ್ಮೀಕಿಯರೇ ತಿದ್ದಿ ರೂಪಿಸಿಕೊಟ್ಟಿದ್ದಾರೆ. ನಾವು ನಂಬಿರುವ ಧರ್ಮ ಮಾರ್ಗವನ್ನು ಅವರು ಅವರ ಕಾವ್ಯವಾಹಿನಿಯಲ್ಲಿ ಹರಿಯಗೊಟ್ಟಿದ್ದಾರೆ. ಪ್ರತ್ಯಕ್ಷದರ್ಶಿಯಾದ ನೀನು ಪೂರ್ಣಾಧಿಕಾರಿಯೇ ಆಗಿದ್ದು ನಮ್ಮ ನಡವಳಿಕೆಗೆ ಸಾಕ್ಷಿಯಾಗಿ ಲೋಕಹಿತವನ್ನೇ ಬಯಸುತ್ತಿರುವೆ. ನಿನ್ನ ಆವಿಷ್ಟವು ಸಿದ್ಧಿಸಲಿ. ನಮ್ಮ ಸತ್ಕರ್ಮ ಸಂಚಯವೆಲ್ಲವನ್ನು ಆಂಜನೇಯ ನಿನ್ನ ಅಭೀಷ್ಟ ಸಿದ್ಧಿಗೆ ಪೂರಕವಾಗಿ ಧಾರೆ ಎರೆದು ಸಮರ್ಪಿಸುತ್ತೇನೆ. ನಿನ್ನ ಕಾರ್ಯಕ್ಕೆ ಉತ್ತರೋತ್ತರವಾಗಲಿ, ಸರ್ವ ಸನ್ಮಂಗಲವೂ ಪ್ರಾಪ್ತಿಸಲಿ ಎಂದು ನುಡಿದು ಕೈಯಲ್ಲಿ ನೀರನ್ನೆತ್ತಿಕೊಂಡು ಬಗ್ಗಿ ವಂದಿಸಿದ ಮಾರುತಿಯ ತಲೆಯ ಮೇಲೆ ಶ್ರೀರಾಮನು ಧಾರೆ ಧಾರೆಯಾಗಿ ಎರೆದು ಬಿಟ್ಟನು. ಸ್ವಲ್ಪ ಹೊತ್ತು ಹಾಗೆಯೇ ಇಬ್ಬರೂ ತನ್ಮೇಯರಾಗಿದ್ದರು. ಮತ್ತೆ ನಿಧಾನವಾಗಿ ಬಹಿರ್ಮುಖರಾಗಿ ನಗುನಗುತ್ತಾ ತಮ್ಮ ತಮ್ಮ ಕಾರ್ಯಾಸಕ್ತರಾಗಿ ಅತ್ತ ನಡೆದರು. ವಿ ಎನ್ ಭಾಗವತ್ ವರ್ಬಂಡಿ.